ಗಾಯಗೊಂಡಿರುವಂತಹ ಗೌರಮ್ಮ ಅವ್ರನ್ನ ಕರ್ಕೊಂಡು ಬಂದು ಆ ಮಸೀದಿಯಿಂದ ಆಗ್ತಾ ಇರುವಂತಹ ತೊಂದರೆಗಳು ಪ್ರತಿನಿತ್ಯನೂ ಕೂಡ ಕಿರುಕುಳಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ. ADGP ಅವರಿಗೆ ಸ್ಪಷ್ಟವಾಗಿ ನಾವು ವಿವರಿಸಿ ಹೇಳಿದ್ದೀವಿ. ಆ ಮಸೀದಿಯ ಸಮಿತಿ ಒಂದಿರುತ್ತೆ, ಅಲ್ಲಿ ಮುಲ್ಲಾ ಇರ್ಬೋದು, ಆ ಸಮಿತಿ ಸದಸ್ಯರಿರ್ಬೋದು, ಅವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಆಗಬೇಕು. ಯಾಕೆಂತಂದ್ರೆ ಅಲ್ಲಿ ಕಲ್ಲನ್ನು ಹೆಂಗ್ ಬಂದು ಸ್ಟಾಕ್ ಮಾಡಿದ್ರು, ಯಾಕಾಗಿ ಆ ಪ್ರೊಸೆಷನ್ ಹೋಗುವಂತ ಸಂದರ್ಭದಲ್ಲಿ ಲೈಟ್ ಆಫ್ ಮಾಡಿದ್ರು, ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು ಅಂತ ಹೇಳಿದ್ದೀವಿ. ಸುಮಾರು 26 ಜನನ ಅವ್ರು ಗುರುತು ಮಾಡಿದ್ರಲ್ಲಿ 21 ಜನನ ಅರೆಸ್ಟ್ ಮಾಡಿದ್ದಾರೆ. ಉಳಿದವ್ರನ್ನು ಕೂಡ ಅರೆಸ್ಟ್ ಮಾಡಬೇಕು. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಬಿಜೆಪಿ ಜೆಡಿಎಸ್ ಕೇವಲ ರಾಜಕಾರಣ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸರ್ಕಾರ ಶಾಂತಿ ಪ್ರಿಯರಿಗೆ ಕಲ್ಲು ಬಿಸಾಡಿ ಅಂತ ಧೈರ್ಯ ಕೊಡ್ಲಿಲ್ಲ ಅಂದಿದ್ರೆ ಈ ಘಟನೆ ನಡೀತಿರಲಿಲ್ಲ, ನಾವು ಬರುವಂತ ಅಗತ್ಯನೇ ಇರ್ತಿರ್ಲಿಲ್ಲ. ರಾಜಕಾರಣ ಮಾಡ್ತಾ ಇರೋದು ಯಾರು? ಸಿದ್ದರಾಮಯ್ಯ. ಸಾಬರನ ಓಲೈಕೆಗೋಸ್ಕರವಾಗಿ ಅವರಿಗೆ ಕಲ್ಲು ಹೊಡೆಯುವಂತ ಧೈರ್ಯನೂ ಕೊಟ್ಟಿರೋರು ಯಾರು? ಸಿದ್ದರಾಮಯ್ಯನವರು. ಕೆರಗೋಡ ಘಟನೆ ನಾವು ಮಾಡಿದ್ವಾ? ನಾಗಮಂಗಲದಲ್ಲಿ ಕಳಸರಿ ಕಲ್ಲು ಹೊಡೆಸಿದವ್ರು ನಾವ? ಈ ಸರಿ ಮದ್ದೂರಿನಲ್ಲಿ ಕಲ್ಲು ಹೊಡೆದವ್ರು ನಾವ? ನೀವು ಕಲ್ಲು ಹೊಡಿಲಿಲ್ಲ ಅಂತಂದ್ರೆ ನಾವು ಬರೋದೇ ಅಗತ್ಯ ಇರ್ತಿರ್ಲಿಲ್ಲ. ನಾವು ಮೈಸೂರಲ್ಲಿ ಇರ್ತಿದ್ವಿ, ಬೇರೆ ಕೆಲಸ ಮಾಡ್ತಾ ಇರ್ತಿದ್ವಿ. ಇದೇ ತರ 3 ಘಟನೆ ಆಗಿದೆ ಇಂದಿಗೆ ಸೇರಿಸಿ ಮಂಡ್ಯದಲ್ಲಿ. ಯಾಕೆ 3 ಘಟನೆಗಳು ಮಂಡ್ಯಗೆ ಏನಕ್ಕೆ? ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾದ್ಮೇಲೆ ಕನ್ನಡಿಗರ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಿಲ್ಲ, ತಾಲಿಬಾನಿ ಸರ್ಕಾರ ಇದೆ, ಹಾಗಾಗಿ ಘಟನೆ ನಡೀತಾ ಇದೆ.